ANMR ನ್ಯೂಸ್ಗೆ ಸ್ವಾಗತ. ಪ್ರೀತಿಸಿ ಮದುವೆಯಾದ ಅಣ್ಣ ತಂಗಿ, ನೂತನ ದಂಪತಿಗೆ ಯುವಕನ ಪೋಷಕರಿಂದ ಶಾಕ್. ಕೆಲ ವರ್ಷಗಳಿಂದ ತಮ್ಮ ಗ್ರಾಮದ ಯುವಕನನ್ನು ಪ್ರೀತಿಸಿ ಮದುವೆಯಾಗಲು ನಿಶ್ಚಯಿಸಿ ಕೊನೆಗೂ ತಾಳಿ ಕಟ್ಟಿಸಿಕೊಂಡ ನಂತರ ಗಂಡನ ಮನೆಗೆ ಬಂದ ನವಜೋಡಿಗೆ ಅತ್ತೆ ಮತ್ತು ಮಾವ ದೊಡ್ಡ ಶಾಕ್ ಕೊಟ್ಟ ಹಿನ್ನೆಲೆಯಲ್ಲಿ ಇದೀಗ ಯುವತಿ ಸಾವಿಗೆ ಶರಣಾಗಲು ಯತ್ನಿಸಿ ಇದೀಗ ಆಸ್ಪತ್ರೆ ಸೇರಿ ಬದುಕಿಕೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಪಲ್ಲಿ ಗ್ರಾಮದಿಂದ ವರದಿಯಾಗಿದೆ. ಚಿಂತಾಮಣಿ ತಾಲೂಕಿನ ಮುರುಗಮಲ ಹೋಬಳಿ ಗೋಪಲ್ಲಿ ಗ್ರಾಮದ 19 ವರ್ಷದ ಸುಕನ್ಯಾ ಎಂಬ ಯುವತಿ ತನ್ನದೇ ಸಮುದಾಯದ 23 ವರ್ಷದ ನಿತಿನ್ ಎಂಬ ಯುವಕನನ್ನು ಕಳೆದ 2 ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದು, ವರ್ಷೆಯಲ್ಲಿ ಅಣ್ಣ ತಂಗಿಯಾಗಿದ್ದರು. ಇಬ್ಬರು ತಾಲೂಕಿನ ಕೈವಾರದ ಬಳಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದಾರೆ. ಪ್ರೀತಿಸುವುದನ್ನೇ ಕೈವಾರ ಬಳಿಯ ದೇವಸ್ಥಾನದಲ್ಲಿ ಮದುವೆಯಾದ ಸುಕನ್ಯಾ ಬಳಿಕ ಗಂಡನ ಮನೆಗೆ ಹೋಗಿದ್ದಾಳೆ. ಆದರೆ ಯುವಕನ ಪೋಷಕರು ನನ್ನ ಮಗ ನಿನಗೆ ವರ್ಷೆಯಲ್ಲಿ ಅಣ್ಣನಾಗಬೇಕು ಎಂದಿದ್ದು, ನಾವು ಈ ಮದುವೆಯನ್ನು ಒಪ್ಪಲ್ಲ ಎಂದು ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಈ ಮದುವೆ ಒಪ್ಪೋದಿಲ್ಲ ಎಂದು ಅತ್ತೆ ಮಾವ ಖ್ಯಾತೆ ತೆಗೆದಿದ್ದಾರೆ. ಅವರ ಮಾತು ಕೇಳಿ ಕಂಗಾಲಾದ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಕೂಡಲೇ ಆಕೆಯನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದು, ಆಸ್ಪತ್ರೆಯಲ್ಲಿ ಯುವತಿ ಚಿಕಿತ್ಸೆ ಪಡೆಯುತ್ತಿದ್ದು ಚೇತರಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡಿರುವ ಸುಕನ್ಯಾ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ, ನಾನು ನಿತಿನ್ ಅವರನ್ನು ದೇವಾಲಯದಲ್ಲಿ ತಾಳಿ ಕಟ್ಟಿ ಮದುವೆಯಾಗಿದ್ದೇನೆ. ಅವರ ಪೋಷಕರು ನನ್ನಿಂದ ದೂರ ಮಾಡಲು ಮುಂದಾಗಿದ್ದಾರೆ. ನನಗೆ ಗಂಡನಾಗಿ ನಿತಿನ್ ಬೇಕು ಎಂದು ಯುವತಿ ಹಠ ಹಿಡಿದಿದ್ದು, ಮುಂದೆ ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.